ಶಿವಮೊಗ್ಗದ ಮಂಜುನಾಥ್ ಅವರ ಮನೆಯಲ್ಲಿ ಬಹಳ ಗೋಳಾಟ. ಮಂಜುನಾಥ್ ಅವರ ಸಾವಿನ ಸುದ್ದಿ ಕೇಳಿ ಆ ಕುಟುಂಬಕ್ಕೆ ಸಹಜವಾಗಿ ಆಘಾತ ಎದುರಾಗಿದೆ. ಶಿವಮೊಗ್ಗದ ಮಂಜುನಾಥ್ ಅವರ ಮನೆಯಲ್ಲಿ ಇದೀಗ ಅವರ ಅಕ್ಕಪಕ್ಕದವರು, ಅವ್ರ ಸಂಬಂಧಿಗಳು ವಿಚಾರ ಗೊತ್ತಾಗ್ತಾ ಇದ್ದಾಗೆ ಅವ್ರ ನಿವಾಸದ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಒಂದು ಪ್ರವಾಸಕ್ಕೆ ಅಂತ ಹೇಳಿ ಹೋದಾಗ ಖುಷಿಯಲ್ಲಿ ಹೋಗಿ ಮತ್ತೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿರ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಒಬ್ಬ ಮಗ ಇಲ್ಲ ಅಥವಾ ಒಬ್ಬ ಅಣ್ಣ ಇಲ್ಲ ಅಥವಾ ಯಾರೋ ಒಬ್ಬ ಸಂಬಂಧಿ ಇಲ್ಲ ಅಂತ ಹೇಳಿ ಗೊತ್ತಾದಾಗ ಆ ಕುಟುಂಬಸ್ಥರ ಗೋಳಾಟ ಹೇಳತೀರದಂತಾಗಿದೆ. ಈಗ ತಾನೇ ಮಂಜುನಾಥ್ ಅವರು ಇಲ್ಲ ಅನ್ನುವಂತಹ ಸುದ್ದಿ ಅವರ ಸಂಬಂಧಿಕರಿಗೆ, ಅವರ ಆಪ್ತ ವಲಯಕ್ಕೆ ಒಂದು ರೀತಿ ಶಾಕಿಂಗ್ ನ್ಯೂಸ್. ಇದ್ದಕ್ಕಿದ್ದಂತೆ ಮಂಜುನಾಥ್ ಅವರು ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಸುದ್ದಿ ತಿಳಿತಾ ಇದ್ದಂತೆ ಅವರ ಕುಟುಂಬದ ನಿವಾಸದ ಬಳಿ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ನೋಡ್ತಾ ಇರಬಹುದು, ಶಿವಮೊಗ್ಗ ಮಹಾನಗರ ಪಾಲಿಕೆ ಆ ಭಾಗದಲ್ಲಿ ವಿಜಯನಗರದಲ್ಲಿ ಅವರ ನಿವಾಸದ ಮುಂಭಾಗದಲ್ಲಿ ಸಾಕಷ್ಟು ಜನ ನೆರೆದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗಾಗಲೇ ಏನು ಪಲ್ಲವಿ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ TV9 ನೋಡಿದಂತಹ ಎಲ್ರಿಗೂ ಕೂಡ ಶಿವಮೊಗ್ಗದ ಮಂಜುನಾಥ್ ಅವರು ಉಗ್ರರ ದಾಳಿಗೆ ಸಾವನ್ನಪ್ಪಿರುವಂಥದ್ದು ಗೊತ್ತಾಗಿದೆ. ಹೀಗಾಗಿ ಅಲ್ಲಿ ಪೊಲೀಸರು ಕೂಡ ಹಾಜರಾಗಿದ್ದಾರೆ. ಪೊಲೀಸರು ಕೂಡ ಬಂದು ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಮನೆ ಮುಂಭಾಗದಲ್ಲಿ ಸಾಕಷ್ಟು ಜನ ನೆರೆದಿರುವಂತಹ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇನ್ನೊಂದು ಭಾಗದಲ್ಲಿ ಅವರ ಫ್ಯಾಮಿಲಿಯ ಫೋಟೋವನ್ನು ಕೂಡ ನೋಡ್ತಾ ಇದ್ದೀವಿ. ಗಂಡ ಹೆಂಡತಿ ಒಬ್ಬ ಮಗ, 18 ವರ್ಷದ ಅಭಿ ಅಂತಾನೆ ಹೇಳಲಾಗ್ತಾ ಇತ್ತು. ಒಂದು ಸುಂದರವಾದ ಕುಟುಂಬ, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪ್ರವಾಸವನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಅವಘಡ ಸಂಭವಿಸಿರೋದು. ಮಂಜುನಾಥ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ. ಇನ್ನೊಂದು ಭಾಗದಲ್ಲಿ ಅವರು ಪಲ್ಲವಿ ಹಾಗೆ ಅವರ ಮಗ ಅಲ್ಲಿಂದ ಸೇಫ್ ಆಗಿ, ಅಂದರೆ ಪ್ರವಾಸಿ ತಾಣ ಏನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಹೋಗಿದ್ರು, ಅಲ್ಲಿಂದ ವಾಪಸ್ಸು ಈ ಬೇರೆ ಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಫುಲ್ ಸೆಕ್ಯೂರಿಟಿಯಿಂದ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಇನ್ನು ಪ್ರವಾಸಿಗರ ಸ್ವರ್ಗದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಮಿತಿ ಮೀರಿದೆ. ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರ ಮೇಲೆ ಫೈರಿಂಗ್ ಆಗಿರೋದು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಖ್ಯಾತಿ ಗಳಿಸಿದೆ ಈ ಬೈಸರನ್ ವ್ಯಾಲಿ. ಸ್ವಚ್ಛ ನೀರು, ಹಚ್ಚ ಹಸಿರಿನ ವಾತಾವರಣ ಇದೆ. ಹೀಗಾಗಿ ಸಾಕಷ್ಟು ಜನ ಪ್ರವಾಸಿಗರು ಅಲ್ಲಿ ಹೋಗ್ತಲೇ ಇರ್ತಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡುವಂತಹ ಸ್ಥಳ ಅದು. ಈ ಜಾಗಕ್ಕೆ ಕುದುರೆ ಮೇಲೆ ಅಥವಾ ನಡ್ಕೊಂಡೇ ಹೋಗಬೇಕು. ಯಾವುದೇ ರೀತಿ ವೆಹಿಕಲ್ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ವಾಹನ ಸಂಚಾರಕ್ಕೆ ಯಾವುದೇ ವ್ಯವಸ್ಥೆ ಕೂಡ ಅಲ್ಲಿ ಇಲ್ಲದೆ ಇರುವಂತದ್ದು. ಹೀಗಾಗಿ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದಂತಹ ಉಗ್ರರು ಇವತ್ತು ದಾಳಿಯನ್ನ ನಡೆಸಿದ್ದಾರೆ. ಪ್ರವಾಸಿಗರ ಸ್ವರ್ಗದಲ್ಲಿ ಇವತ್ತು ಉಗ್ರರ ಅಟ್ಟಹಾಸ. ಜಮ್ಮು ಕಾಶ್ಮೀರಕ್ಕೆ ಹೋದಂಥವರು ಹೇಳ್ತಿರ್ತಾರೆ, ಅಲ್ಲಲ್ಲಿ ಪ್ರವಾಸಿ ತಾಣಕ್ಕೆ ಎಲ್ಲೇ ಹೋದ್ರೂ ಕೂಡ ಅಲ್ಲಲ್ಲಿ ಒಂದಷ್ಟು ಸೆಕ್ಯೂರಿಟಿ ಇರುತ್ತೆ. ಯಾಕೆಂದ್ರೆ ಇಂತಹ ಕೆಲವೊಂದು ದಾಳಿ ಹಿಂದೆಯೂ ಕೂಡ ನಡೆದಿತ್ತು. ಹಾಗಾಗಿ ಅಲ್ಲಲ್ಲಿ ಸೆಕ್ಯೂರಿಟಿ ಅಂತೂ ಇದ್ದೇ ಇರುತ್ತೆ. ಆದರೆ ಈ ಉಗ್ರರ ಟಾರ್ಗೆಟ್ ಯಾವ ರೀತಿ ಇತ್ತು ಅಂದ್ರೆ, ಈ ಪ್ರವಾಸಿ ತಾಣ ಏನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಬೈಸರನ್ ವ್ಯಾಲಿ ಅಂತ ಇಲ್ಲಿ ಹೋಗ್ತಾರೆ, ಅಲ್ಲಿ ಕೇವಲ ನಡ್ಕೊಂಡು ಹೋಗೋಕೆ ಮತ್ತೆ ಕುದುರೆ ಮೇಲೆ ಹೋಗೋಕೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಇಂತಹ ಪ್ರವಾಸಿ ತಾಣದ ಮೇಲೆ ಟಾರ್ಗೆಟ್ ಮಾಡಿದಂತಹ ಉಗ್ರರು ಅಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ಎಲ್ಲ ಕನ್ಫರ್ಮೇಶನ್ ತಗೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ, ಹೇಳ್ತಾ ಇದ್ರು ಪಲ್ಲವಿ ಅವರು, ಸುತ್ತಮುತ್ತ ಯಾರು ಅಲ್ಲಿ ಇದ್ದಂಗೆ ಕಾಣಲಿಲ್ಲ ಅನ್ನುವಂಥದ್ದು. ಮಹೇಶ್ ಅಂತ ಹೇಳಿ ಮ್ಯಾಮ್ಕೋಸಿನ ಉಪಾಧ್ಯಕ್ಷ ನಾನು. ಇವರು MD ಅವರು ಶ್ರೀಕಾಂತ್ ಬರ್ವೆ ಅಂತ ಹೇಳಿ, ವಿರೂಪಾಕ್ಷಪ್ಪನವರು ನಮ್ಮ. ಒಟ್ಟಾರೆ ನಮಗೆ 3:30 ಸುದ್ದಿ ನಮ್ಮ ಕೈಗೆ ಸಿಕ್ತು ಫೋನ್ ಮುಖಾಂತರ. ಏನೋ ಈಗ ಟೆರರಿಸ್ಟ್ ಗುಂಡಿಗೆ ಆಹುತಿಯಾದಂಥ ಮಂಜುನಾಥ್ ಅವರ ಪತ್ನಿ ನಮ್ಮ ಮ್ಯಾಮ್ಕೋಸಿನ ಎಂಪ್ಲಾಯ್ ಮ್ಯಾನೇಜರ್ ಆಗಿ ಬೀರೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಪತಿ ಅದೇ ಕಾಶ್ಮೀರದಲ್ಲಿ ನಮಗೆಲ್ಲ ಸುದ್ದಿ ಗೊತ್ತಿದೆ, ಈಗಾಗಲೇ ಮೃತಪಟ್ಟಿದ್ದಾರೆ, ದೃಢ ಆಗಿದೆ. ಇದು ಸಂಬಂಧಪಟ್ಟಂತೆ ಅವರ ಶವವನ್ನು ನಮ್ಮ ಶಿವಮೊಗ್ಗಕ್ಕೆ ತರಲಿಕ್ಕೆ ನಾವೀಗ DC ಅವ್ರ ಹತ್ರ, SP ಅವ್ರ ಹತ್ರ ಹಾಗೂ ನಮ್ಮ MP ಅವ್ರ ಹತ್ರನೂ ಕೂಡ ಹೋಗಿ ಮಾತನಾಡಿದ್ದೀವಿ. ಆದಷ್ಟು ಶೀಘ್ರವಾಗಿ ತರೋಂಥ ವ್ಯವಸ್ಥೆ ಆಗ್ತದೆ. ಎಲ್ಲೋ ಒಂದು ಭಾಗದಲ್ಲಿ ಕಾಶ್ಮೀರದಲ್ಲಿ ಈ ಥರದ ದುರಂತಗಳು ನಡೆಯೋ ಅಂಥದ್ದು, ಟೆರರಿಸ್ಟ್ಗಳ ಅಟ್ಟಹಾಸದಲ್ಲಿ ಶಿವಮೊಗ್ಗದ ನಮ್ಮ ಮಂಜುನಾಥ್ ಅವರು ತೀರ್ಕೊಂಡಿರೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಅವರು ಮಂಜುನಾಥ್ ರಾವ್ ಅವರು, ಅವ್ರ ತಂದೆ ಕೂಡ ನಮ್ಮ ಸಂಸ್ಥೆಯಲ್ಲಿ ನೌಕರರಾಗಿ ಕೆಲಸ ಮಾಡಿದಂಥವ್ರು. ಪಾಪ ತಾಯಿಯವರಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ನಮ್ಮ ಹತ್ರ ಬರ್ತಾರಲ್ವಾ, ಏನೂ ಆಗಿಲ್ಲ ಅಲ್ಲ ಅಂತಲೇ ಕೇಳ್ತಾ ಇದ್ದಾರೆ.
ಹೆತ್ತ ಕರುಳಿನ ನೋವು ಅದು ಹೆತ್ತವರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವರಿಗಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಂಸ್ಥೆಯು ಕೂಡ ಈ ನೋವನ್ನು ಭರಿಸೋದು ಕಷ್ಟ ಆಗ್ತಾ ಇದೆ. ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋ ಅಂಥ ನಮ್ಮ ನೌಕರರು ಅವರಿಗೆ ಧೈರ್ಯವನ್ನು ಕೂಡ ತುಂಬುವಂಥ ಕೆಲಸವನ್ನು ನಾವು ಈ ಸಂಸ್ಥೆಯವ್ರು ಮಾಡ್ತಾಯಿದ್ದೇವೆ. ಸದಾಕಾಲ ಅವ್ರ ಜೊತೆಗಿದ್ದು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ನಮ್ಮ ಕಡೆಯಿಂದ ಮಾಡೋ ಅಂಥದ್ದು ನಾವು ಮಾಡ್ತೇವೆ. ಹೌದು, ಮ್ಯಾಮ್ಕೋಸ್ನಲ್ಲಿ ಬೀರೂರು ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. 19ನೇ ತಾರೀಕು ಅವರು ಪ್ರವಾಸ ಹೋಗಿದ್ದಾರೆ. 24ಕ್ಕೆ ವಾಪಸ್ ಬರೋ ಹಾಗೆ ಅವ್ರ ಜೊತೆಯಲ್ಲಿ ಸಾಗರದ ಒಂದು ಟೀಮ್ ಅವ್ರ ಜೊತೆಗಿದೆ. ಫೋನ್ನಲ್ಲೂ ಕೂಡ ಮಾತನಾಡಿದಾಗ ಅವ್ರ ಮಗ ಮತ್ತು ಪಲ್ಲವಿ ಧೈರ್ಯವಾಗಿ, ಅಂದರೆ ದುಃಖ ಇದೆ ಆದರೂ ಅದನ್ನು ತಗೊಂಬರೋ ಅಂಥ ಸ್ಥಿತಿಯಲ್ಲಿ ಅವರು ಇದ್ದಾರೆ, ಮಾಡ್ಕೊಂಬರ್ತಾರೆ. ಸಾಗರದವ್ರನ್ನೂ ಕೂಡ ಅವ್ರ ಜೊತೆಯಲ್ಲಿ ಇರೋದ್ರಿಂದ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಕೂಡ ಹೊರಟಿರೋದನ್ನ ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀವಿ, ಪ್ರಧಾನಿಯವರು ಹೇಳಿ. ಹಾಗಾಗಿ ವ್ಯವಸ್ಥಿತವಾಗಿ ಇಲ್ಲಿ ಶಿವಮೊಗ್ಗ ತಲುಪುವಂಥ ಕೆಲಸ ಆಗ್ತದೆ. ಮಂಜುನಾಥ್ ಕುಟುಂಬ ಯಾರಿದ್ದಾರೆ? ಮಂಜುನಾಥ್ ಅವರ ಕುಟುಂಬ ಯಾರಿದ್ದಾರೆ? ಮಂಜುನಾಥ್ ಅವರ ಹೆಂಡತಿ ಮತ್ತು ಮಗ ಅವ್ರ ಜೊತೆಯಲ್ಲಿದ್ದಾರೆ. ಅವ್ರು 3 ಜನ ಇಲ್ಲಿ ಶಿವಮೊಗ್ಗದಿಂದ ಹೋದಂಥವ್ರು. ಇಲ್ಲಿ ಮಂಜುನಾಥ್ ಜೊತೆ ಯಾರಿದೆ? ತಾಯಿಯವರ ಕುಟುಂಬದವರು ಇದ್ದಾರೆ, ಇಲ್ಲಿ ಮನೆಯಲ್ಲೇ ನೋಡ್ಕೊಳ್ತಾ ಇದ್ದಾರೆ. ಅವರ ತಂಗಿ ಒಬ್ಬರು ಮತ್ತು ತಾಯಿ ಅವರಿಬ್ಬರು ಚಿಕ್ಕಮ್ಮ ಅವರು ಇದ್ದಾರೆ. ದೊಡ್ಡ ಆಘಾತ ಸರ್ ಇದು, ನಿಮಗೆಲ್ಲ ದೊಡ್ಡ ಆಘಾತ ಇದು. ನಿಜವಾಗೂ ನಮಗೆ ಭಾಳ ಆಘಾತ ಇದು. ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತ, ಮ್ಯಾಮ್ಕೋಸ್ ಉಪಾಧ್ಯಕ್ಷ. ನನ್ನ ಹೆಸರು ಶ್ರೀಕಾಂತ್ ಬರ್ವೆ ಅಂತ, ಮ್ಯಾಮ್ಕೋಸ್ನ ವ್ಯವಸ್ಥಾಪಕ ನಿರ್ದೇಶಕ. ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಯಿಂದಾಗಿ ಮೃತಪಟ್ಟಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರ ಧರ್ಮಪತ್ನಿ ಶ್ರೀಮತಿ ಪಲ್ಲವಿಯವರು ನಮ್ಮ ಮ್ಯಾಮ್ಕೋಸ್ನ ಬೀರೂರಿನ ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ. ಸುಮಾರು 3:45 ಸಮಯದಲ್ಲಿ ನಮಗೆ ಬರಸಿಡಿದಂತೆ ಈ ಸುದ್ದಿ ಕೇಳಿದಾಗ ನಮಗೆ ಯಾರಿಗೂ ನಂಬಲಿಕ್ಕಾಗಲಿಲ್ಲ. ಆದರೆ ಪಲ್ಲವಿಯವ್ರ ಜೊತೆ ಮಾತಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡ ನಂತರ ಪಾಪ ಆ ದುಃಖದಲ್ಲಿ ಅವರಿಗೆ ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಕೇಳಿದಾಗ ನಾನು ನನ್ನ ಗಂಡನ ಶವ ಶಿವಮೊಗ್ಗಕ್ಕೆ ಬರ್ದೇನೆ ನಾನು ಬರಲಿಕ್ಕಾಗೋದಿಲ್ಲ, ಹಾಗಾಗಿ ನನ್ನ ಗಂಡನ ಶವವನ್ನು ಶಿವಮೊಗ್ಗಕ್ಕೆ ತರಲಿಕ್ಕೆ ಅಗತ್ಯ ವ್ಯವಸ್ಥೆಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಂತರದಲ್ಲಿ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳವರಿಗೆ ಇಮಿಡಿಯೇಟ್ ದೂರವಾಣಿ ಮೂಲಕ ಮಾತನಾಡಿದೆ. ಅವರು ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆನೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆನೂ ಮಾತಾಡಿ ನಂತರದಲ್ಲಿ ಮಾನ್ಯ ಉಪಾಧ್ಯಕ್ಷರುಗಳು ಕೂಡ MP ಅವ್ರ ಜೊತೆ ಮಾತಾಡಿ ಅಲ್ಲಿಂದ ಅವರ ಮೃತದೇಹವನ್ನು ತರಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಡೆಯಿಂದ ಮಾಡ್ತಾಯಿದ್ದೀವಿ. ಮ್ಯಾಮ್ಕೋಸ್ ವತಿಯಿಂದ ಮೃತರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಶಕ್ತಿಯನ್ನು, ಆ ದುಃಖವನ್ನು ತಡೆದುಕೊಳ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಹೇಳಿ ನಾನು ಮ್ಯಾಮ್ಕೋಸ್ನ ಸಮಸ್ತ ರೈತ ಸದಸ್ಯರ ಪರವಾಗಿ ಬೇಡ್ಕೊಳ್ತೀನಿ. ಡೆಡ್ ಬಾಡಿ ಯಾವ ಬರೋ ಸಾಧ್ಯತೆ ಇದೆ? ಅದನ್ನು ಅದರದ್ದೇ ಆದಂಥ ಪ್ರೊಸೀಜರ್ 3 ದಿವಸ ಆಗ್ಬೋದು ಹೇಳ್ತಕ್ಕಂಥ. ಇನ್ನು ಆಸ್ಪತ್ರೆಯಲ್ಲೇ ಇದೆ ಶವ. ಮೋಸ್ಟ್ಲಿ ಪೋಸ್ಟ್ಮಾರ್ಟಮ್ ಮೊಗೈರೆಗಳಾಗಿ ಅದರದ್ದೇ ಆದಂಥ ಪ್ರೊಸೀಜರ್ಸ್ಗಳನ್ನ ನಂತರ 2 ರಿಂದ 3 ದಿವಸ ಆಗ್ಬೋದು ಹೇಳ್ತಕ್ಕಂಥದ್ದು ಒಂದು ಅಂದಾಜು. ತಮ್ಮ ಹೆಸರು ಸರ್? ಶ್ರೀಕಾಂತ್ ಬರ್ವೆ ಅಂತ. ಇಲ್ಲಿಂದ ಈಗ